ತಾಲೂಕು ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಲೋಕಸಭಾ ಸದಸ್ಯರಾದ ಚಂದ್ರಶೇಖರ್ ಆಜಾದ್ ರಾವಣರ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರಾದ ಗಾಯಕ ಮಂಜು ನೇತೃತ್ವದಲ್ಲಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ಮಾತನಾಡಿ ಭೀಮ್ ಆರ್ಮಿ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಲೋಕಸಭಾ ಸದಸ್ಯರಾದ ಚಂದ್ರಶೇಖರ್ ಆಜಾದ್ ರಾವಣ ಇವರಿಗೆ 38ನೇ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿದರು. ಚಂದ್ರಶೇಖರ್ ಆಜಾದ್ ರಾವಣರವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಎಂದರು. ಚನ್ನರಾಯಪಟ್ಟಣ ತಾಲೂಕಿನ ಭೀಮ್ ಆರ್ಮಿ ಸಂಘಟನೆಯು ಬಲಿಷ್ಠವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ದಿನ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಒಂದು ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ, ಸರ್ಕಾರಿ ಮಕ್ಕಳುಗಳಿಗೆ, ಈಗ ಎಲ್ಲರೂ ಸರ್ಕಾರಿ ಶಾಲೆ ಅಂದರೆ ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣ ಸರ್ಕಾರಿ ಶಾಲೆಗಳಿಗೆ ಅದು ಬಡ ಮಕ್ಕಳಿಗೆ ಒಂದು ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ನಮ್ಮ ಭೀಮ್ ಆರ್ಮಿ ಸಂಘದ ವತಿಯಿಂದ ತುಂಬ ಇನ್ನೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ. ನಮ್ಮ ಅಂಬೇಡ್ಕರ್ ಅವ್ರನ್ನ ಒಂದು ಇದರಲ್ಲಿ ಈ ಒಂದು ಸಂಘವನ್ನು ಒಂದು ಮಾಡಿಕೊಂಡು ಅವರ ಆದರ್ಶಗಳನ್ನು ಈ ಸಂಘ ಒಂದು ಪಾಲನೆ ಮಾಡ್ತಾ ಇದೆ. ಎಲ್ರಿಗೂ ಕೂಡ ಒಂದು ಸಹಾಯ ಆಗಲಿ, ಇದನ್ನು ಬೇರೆ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಅರಿವು ಮೂಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಅಧ್ಯಕ್ಷರು ಮಂಜು ಮತ್ತು ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ, ಗೋವಿಂದು ಇವರಿಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ದೊರೆಯಣ್ಣ ಎಲ್ಲ ಒಂದು ಒಳ್ಳೆ, ನಮ್ಗೆ ಗೊತ್ತಿರೋಂಥ ಒಂದು ಎಲ್ಲ ಒಳ್ಳೆ ಟೀಮೇ ಇದೆ, ಒಂದು ಸೈನ್ಯನೇ ಇದೆ, ಆರ್ಮಿ ಅಂತಲೇ ಅದರಲ್ಲೇ ಹೆಸರಿದೆ ಭೀಮ್ ಆರ್ಮಿ ಅಂತ. ಒಂದು ಜನರಿಗೆ ಸಹಾಯ ಮಾಡುವಂಥ ಒಂದು ಆರ್ಮಿನೇ ಕೂಡ. ಎಲ್ಲ ಸಣ್ಣ ಈಗ ಕೆಳಮಟ್ಟದ ವರ್ಗದವ್ರ ಜನಗಳನ್ನ ಯಾರು ಮಾತಾಡ್ಸೋರಿರಲ್ಲ, ಅಂಥವ್ರ ಕಷ್ಟಗಳನ್ನ ಹತ್ತಿರದಿಂದ ನೋಡೋಕ್ಕಿರ್ತಕ್ಕಂಥ ಒಂದು ಆರ್ಮಿ ಅಂತ ಹೇಳ್ಬೋದು. ಅವ್ರುಗಳನ್ನೆಲ್ಲ ಅವ್ರಿಗೊಂದು ಸಹಾಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆಸ್ಪತ್ರೆಗೆ ಬಡವರೆಲ್ಲ ಬರೋರೇ ಇರ್ತಾರೆ, ಅವ್ರಿಗೇನೋ ಒಂದು ಸಹಾಯ ಮಾಡಿದಾಗ ಒಂದು ಒಳ್ಳೇದಾಗುತ್ತೆ ಅಂತ, ಅವ್ರಿಗೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಮತ್ತು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಅಧ್ಯಕ್ಷರಿಗೆ. ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ವಿ ಮಹೇಶ್, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್, ಕಾರ್ಯದರ್ಶಿ ಇಮ್ರಾನ್, ಪದಾಧಿಕಾರಿಗಳಾದ ದೊರೆರಾಜು, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ಮಿಮಿಕ್ರಿ ಗೋವಿಂದ್, ಹರಿಪ್ರಸಾದ್, ಫರ್ವೀಜ್, ಆದಿಲ್, ಅನೀಫ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.